Hey guys, welcome back to my channel Revati Vlogs. ಸೊ ನಾನು ಮನೆಗೆ ಬಂದಿದ್ದೆ ಹಾಸ್ಟೆಲಿಂದ ಹೋಮ್ ಸಿಕ್ ಹಾಲಿಡೇಸ್ಗೆ. ಮತ್ತು ನಾವು ಈಗ ನಂದಿ ಹಿಲ್ಸ್ ಮತ್ತು ಇಶಾ ಫೌಂಡೇಶನ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಫ್ಯಾಮಿಲಿ ಮತ್ತು ಈವನ್ ಆ ರಿಲೇಟಿವ್ ಅಂಕಲ್ ಕೂಡ. ಸೊ ವಿಡಿಯೋನ ಅರ್ಧಕ್ಕೆ ಸ್ಟಾಪ್ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ನೀವು ಕೂಡ ನಂದಿ ಹಿಲ್ಸ್ ಮತ್ತು ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಹೇಗಿರುತ್ತೆ ಅಂತ ನೀವು ಕೂಡ ಕಂಪ್ಲೀಟ್ ವಿಡಿಯೋನಲ್ಲಿ ನೋಡ್ಬೋದು. ಹೇಳೋದು ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಮತ್ತು ಲೈಕ್ ಶೇರ್ ಮಾಡಿ. ನಾವು ಹೋಗುವಾಗ ಕೆಂಪೇಗೌಡ ಏರ್ಪೋರ್ಟ್ ಕಾಣಿಸ್ತು. ಸೊ ಆಗ್ತಾನೆ ಒಂದು ಏರೋಪ್ಲೇನ್ ಲ್ಯಾಂಡ್ ಆಗ್ತಿತ್ತು. ಎಷ್ಟು ಏರೋಪ್ಲೇನ್ ಹೋಗ್ತಿತ್ತು ಅಂದರೆ ಗೋಡ್ ಆಗ್ತಿತ್ತು. ನಂದಿ ಬೆಟ್ಟ ಮೇಲೆ ಹೋಗೋಕ್ಕೆ 8 ಕಿಲೋಮೀಟರ್ಸ್ ಕಂಪ್ಲೀಟ್ ಬೆಟ್ಟ ಇದೆ. ಸೊ ಮೇಲೆಯಿಂದ ವ್ಯೂ ಸಖತ್ತಾಗಿರುತ್ತೆ. ಕೆಳಗಡೆ ನೋಡೋಕ್ಕೆ ವಿತ್ ಟೈನಿ ಲೈಕ್ ಹೌಸಸ್ ಟೈನಿಯಾಗಿ ಕಾಣಿಸುತ್ತೆ. ಮರ ಗಿಡ, ದ ಲ್ಯಾಂಡ್, ಇಟ್ ಲುಕ್ಸ್ ರಿಯಲಿ ವಾವ್. ವೆಲ್ಕಮ್ ಟು ನಂದಿ ಹಿಲ್ಸ್. ಜನ ಮೇಲಿದ್ರಲ್ಲ ನಾವು ಎಲ್ಲ ಇಳಿಸಿಬಿಟ್ರು ನಮ್ಮನ್ನ. ಇಲ್ಲಿ ಪಾರ್ಕಿಂಗ್ ಐತೆ. ನೋಡ ಒಂದೆರಡು ಮೂರನೇದು ಗೊತ್ತಿಲ್ಲ. ಈ ಕಡೆ ನಮ್ಮಪ್ಪ, ಅಮ್ಮ ಮತ್ತೆ ನಮ್ಮ ಅಂಕಲ್ ಜುಮ್ ಹಾಕಿ ನೋಡೋದು. ನಿಧಾನಕ್ಕೆ ಬರೋಣ. ಅಲ್ಲಿ ಬಸವೇಶ್ವರ ಮನೆ ನೋಡುವ, ಅಲ್ಲಿ ಬಸವೇಶ್ವರ ನಂದಿ ಐತೆ. ಬಸವೇಶ್ವರ ನಂದಿ ಇದೆ ಅಲ್ಲಿ. ಫುಲ್ಲು ತಂಪಕ್ಕಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ. ಮೈ ಸಿಸ್ಟರ್, ಅಕ್ಕ. ಸೊ ಇಲ್ಲಿ ಮುಂಚೆ ಏನು ಮೆಡಿಟೇಟ್ ಮಾಡ್ತಿದ್ರಂತೆ ಆಗಿನ ಕಾಲದಲ್ಲಿ. ಇಲ್ಲಿ ಎಷ್ಟು ತಂಪಕ್ಕಿದೆ ಅಂದರೆ ಎ ಸಿನೇ ಬೇಡ ಅಲ್ವಾ. ನೀನು ನೋಡಿ, ಈಗ ಇಬ್ಬರನ್ನ ನೋಡಿಸ್ತೀನಿ. ಸೊ ಆಮೇಲೆ ನಾವು ನಮ್ಮ ಲಂಚ್ನ ಮುಗಿಸ್ಕೊಂಡು ನಮ್ಮ ಹರ ಹರ ಮಹಾದೇವ್ ದೇವರನ್ನ ನೋಡೋಕ್ಕೆ ಬಂದ್ವಿ. ಸೊ ಇದು ಎಂಟ್ರೆನ್ಸ್, ಅಲ್ಲಿ ಈ ಥರ ಇರುತ್ತೆ.
feel what you get when you look at the Shiva is literally fantastic. ನೀವು ಕೂಡ ಇಶಾ ಫೌಂಡೇಶನ್ಗೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಶಿವನ್ ನೋಡಿದ ತಕ್ಷಣ ಯು ವಿಲ್ ಬಿ ಸ್ಟಕ್. ತುಂಬ ಲೈಕ್ ಐ ಕ್ಯಾಂಟ್ ಎಕ್ಸ್ಪ್ರೆಸ್ ಇಟ್. ಇಟ್ ಇಸ್ ವೆರಿ ಲಿಟ್ರಲಿ ವೆರಿ ಗುಡ್. ಮತ್ತು ಇಟ್ಸ್ ನಾಟ್ ಲೈಕ್ ಪರ್ಟಿಕ್ಯುಲರ್ಲಿ ಕರ್ನಾಟಕ ಪೀಪಲ್ ಬರ್ತಿದ್ರು, ಬೇರೆ ಬೇರೆ ಸ್ಟೇಟ್ಸಿಂದನೂ ಜನ ಇದ್ದರು. ಮತ್ತು ಈವ್ನಿಂಗ್ ಲೇಸರ್ ಶೋ ಸ್ಟಾರ್ಟ್ ಆಯಿತು. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. Origins of this spectacular being were unknown. When his ecstasy allowed